ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು SSLC ಪರೀಕ್ಷೆ 2 ಇವರಿಗೆ ಗಣಿತ ವಿಷಯದಲ್ಲಿ ಬರುವಂತಹ ತ್ರಿಕೋನಮಿತಿ ಪಾಠದ ತ್ರಿಕೋನಮಿತಿ ಕೋಷ್ಟಕ, ಅನುಪಾತಗಳ ಕೋಷ್ಟಕ ಅಂತ ಬರುತ್ತೆ, ಅದನ್ನು ಹೇಗೆ ಹಾಕಬೇಕು ಅನ್ನೋದನ್ನು, ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಸರಿನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿರಿ, ತ್ರಿಕೋನಮಿತಿ ಅನುಪಾತಗಳ ಕೋಷ್ಟಕ. ಮೊದಲನೇದಾಗಿ ನೀವು ತೀಟಾ ಫಸ್ಟು 0 ಡಿಗ್ರಿ ತೊಗೊಳ್ರಿ. ಅದಾದಮೇಲೆ ಅದಕ್ಕಿಂತ ಸ್ವಲ್ಪ ದೊಡ್ಡದು 30 ಡಿಗ್ರಿ, ಸ್ವಲ್ಪ ದೊಡ್ಡದು 45, ಅದಾದಮೇಲೆ 60, ಆಮೇಲೆ 90 ಡಿಗ್ರಿ ಅಂಥೇಳಿ ತೊಗೋಬೇಕು. ಸರಿನಾ? ಇದು ನೋಡ್ರಿ, ಇದೇ ರೀತಿ ಆರ್ಡರ್ ವೈಸೇ ಇರಬೇಕು. 0, 30, 45, 60, 90 ಡಿಗ್ರಿ ಅಂಥೇಳಿ. ಅದಾದಮೇಲೆ ನಿಮಗೆ ಗೊತ್ತಿದೆಯಲ್ಲ 6 ಅನುಪಾತಗಳಿದ್ದಾವೆ ಅಂಥೇಳಿ. ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಅದಾದಮೇಲೆ ಇಲ್ಲಿ ನೋಡ್ರಿ ಕೆಳಗಡೆ ಕೊಸೆಕ್ ತೀಟಾ, ಸೆಕ್ ತೀಟಾ, ಮತ್ತೊಂದು ಕಾಟ್ ತೀಟಾ ಅಂತ ಹೇಳಿ. ಸರಿನಾ? ಇದಿಷ್ಟು 6 ಅನುಪಾತಗಳನ್ನು ಬರ್ಕೊಳ್ಳಿ. ಆಮೇಲೆ 5 ಕೋನಗಳನ್ನು ಬರ್ಕೊಡ್ರಿ. ಸರಿನಾ? ಮೇ ಬಿ ನೀವು ಸ್ಕೂಲಲ್ಲಿ ಆಲ್ರೆಡಿ ಟ್ರಿಕ್ಕನ್ನು ಹೇಳ್ಕೊಟ್ಟಿರ್ಬೋದು. ನಾನು ರಿಮೈಂಡ್ ಮಾಡುವಂತಹ ಕೆಲಸವನ್ನು ಮಾಡ್ತೀನಿ. ಓಕೆ? ಫಸ್ಟ್ ನೋಡ್ರಿ, 0, 1, 2, 3, 4 ಅಂಥೇಳಿ 5 ಸಂಖ್ಯೆಗಳನ್ನು ಬರ್ಕೋಬೇಕು. ಓಕೆನಾ? 0ದಿಂದ 4ರವರೆಗೆ. ಅದಾದಮೇಲೆ ಅದನ್ನು 4ರಿಂದ ಭಾಗಿಸ್ಬೇಕು. ಸರಿ? 4ರಿಂದ ಭಾಗಿಸ್ಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ 4ರಿಂದ ಭಾಗಿಸಿದಾಗ 0/4 ಓಕೆ, 1/4 ಓಕೆ. ಆದರೆ 2/4 ನೋಡಿದಾಗ ಭಾಗ ಹೋಗುತ್ತಲ್ವ, 2 1 2 2 ಅಂಥೇಳಿ. ಆಮೇಲೆ ಇಲ್ಲಿ 3/4 ಭಾಗ ಹೋಗಲ್ಲ. ಆಮೇಲೆ 4/4 ಇದೆಯಲ್ಲ, ಅದು ಸಹಿತ ಏನಾಗುತ್ತೆ, ಭಾಗ ಹೋಗುತ್ತೆ. ಉತ್ತರ ಎಷ್ಟು ಬರುತ್ತೆ? 1/1 ಅಂಥೇಳಿ ಬರುತ್ತೆ. ನಾವು 1 ಅಂತ ಬರೆದ್ರೆ ಸಾಕು. ಇಲ್ಲಿ ಇದು ಭಾಗ ಹೊಡೆದಾದ್ಮೇಲೆ ಏನೇನು ಸಿಕ್ಕಿದೆಯೋ ಅದನ್ನು ಕೆಳಗಡೆ ಬರೀರಿ. 0/4, 1/4, 1/2, ಆಮೇಲೆ 3/4, ಆಮೇಲೆ 1. ಓಕೆನಾ? ಇದಿಷ್ಟು ಆದ ತಕ್ಷಣ ಅದಕ್ಕೆ ರೂಟನ್ನು ಹಾಕ್ರಿ. ರೂಟ್. ಓಕೆನಾ? ಹಾಂ, ಈಗ 0/4 ಅಂದರೆ 0ದಿಂದ 4ನ್ನು ಭಾಗಿಸಿದ್ರೆ ಯಾವಾಗೂ ನಮ್ಗೆ ಉತ್ತರ ಏನು ಬರುತ್ತೆ? 0 ಅಂತಾನೆ. 0ದಿಂದ ಯಾವುದನ್ನಾರು ಭಾಗಿಸಿದ್ರೂ ಉತ್ತರ 0 ಬರುತ್ತೆ. 0ದಿಂದ ಯಾವುದನ್ನಾರು ಗುಣಿಸಿದ್ರೂ ಉತ್ತರ 0 ಬರುತ್ತೆ. ಅದನ್ನು ನೆನ್ಪಿಟ್ಕೊಂಡು ಬರೆದ್ಬಿಟ್ರಿ. ಓಕೆನಾ? ಇಲ್ಲಿ ನೋಡ್ರಿ, 1/4 ಇದೆಯಲ್ಲ, ಅದೇನಾಗುತ್ತೆ, √1/√4 ಅಂತ ಹೇಳಿ ಬರ್ಕೊಳ್ಳುತ್ತೆ. ಓಕೆನಾ? ಇಲ್ಲೂ ಹಾಗೆ ಆಗುತ್ತೆ, √1/√2 ಅಂಥೇಳಿ. ಮೇಲ್ಗಡೆ ಎರಡಕ್ಕೂ ಸೇರಿ ರೂಟ್ ಇದೆಯಲ್ಲ, ನಾನೇನು ಮಾಡ್ತೀನಿ, ಮೇಲ್ಗಡೆ 1ಕ್ಕೆ ರೂಟ್ ಕೊಡ್ತೀನಿ, ಆಮೇಲೆ ಕೆಳಗಡೆ 1ಕ್ಕೆ ರೂಟ್ ಕೊಡ್ತೀನಿ. ಓಕೆ? ಆಮೇಲೆ ಇಲ್ಲಿ ಮೇಲ್ಗಡೆ 1ಕ್ಕೆ √3 ಹಾಕ್ತೀನಿ, ಕೆಳಗಡೆ 1ಕ್ಕೆ √4 ಹಾಕ್ತೀನಿ. ಆಮೇಲೆ ಇಲ್ಲಿ √1 ಇದೆ, √1 ಹಾಗೆ ಇರಲಿ. ಓಕೆನಾ? ಇದಾದಮೇಲೆ ನೋಡ್ರಿ ಏನಾಗುತ್ತೆ, ಇಲ್ಲಿ 0ಗೆ 0 ಇರುತ್ತಾ, ಇಲ್ಲಿ √1 ಅಂದರೆ ವರ್ಗಮೂಲ 1ರ ಎಷ್ಟು ವರ್ಗಮೂಲ ಹೇಳ್ರಿ? 1ರದ್ದು 1 ಅಂತಲೇ ಆಗುತ್ತೆ. ಅದೇ √4 ಎಷ್ಟಾಗುತ್ತೆ ಹೇಳ್ರಿ? 2 ಅಂತ ಹೇಳಿ ಬರುತ್ತೆ. ಓಕೆನಾ? ಇದನ್ನ ಒಂಚೂರು 2-3 ಸಲ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೇ ಗೊತ್ತಾಗುತ್ತೆ. ಓಕೆ? ಅದಾದಮೇಲೆ √1 ಏನಾಗುತ್ತೆ? 1 ಭಾಗಿಸು √2 ಏನಾಗುತ್ತೆ? ಹಾಗೇ ಇರುತ್ತೆ, √2 ಅಂಥೇಳಿ. ಅದು ಯಾವುದದ್ದು ವರ್ಗಮೂಲ ಅಲ್ಲ. ಓಕೆ? ಅದಾದಮೇಲೆ √3 ಇದೆಯಲ್ಲ, ಅದರದ್ದು ಯಾವುದೂ ವರ್ಗಮೂಲ ಬರಲ್ಲ. ಸೊ √3 ಹಾಗೆ ಇರುತ್ತೆ. ಅದೇ √4 ವರ್ಗಮೂಲ ಬರುತ್ತಲ್ಲ, ಅದರದ್ದು ವರ್ಗಮೂಲ ಏನಾಗುತ್ತೆ ಹೇಳ್ರಿ? 2 ಅಂತ ಹೇಳಾಗುತ್ತೆ. ಆಮೇಲೆ √1 ಆಲ್ರೆಡಿ ನಿಮ್ಗೆ ಗೊತ್ತು, 1 ಅಂತ ಹೇಳಿ. ಓಕೆ? ನೋಡ್ರಿ, 0, 1/2, 1/√2, √3/2, 1 ಅಂತ ಹೇಳಿ. ಇದು ಫಸ್ಟ್ ಒನ್. ಓಕೆನಾ? ಇದನ್ನು ಎಲ್ಲಿ ಬರಿಬೇಕು ಗೊತ್ತಾ? ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸೈನ್ ತೀಟಾ, ಇಲ್ಲಿ ಬರಿಬೇಕು. ಏನೇನು ಹೇಳ್ರಿ? ಒಂದು ನಿಮಿಷ. ಇಲ್ಲಿ ನೋಡ್ರಿ ಕಾಣಿಸ್ತಾ ಇದೆಯಾ, ಸೈನ್ ತೀಟಾದಲ್ಲಿ ಈ 5 ವ್ಯಾಲ್ಯೂಸನ್ನು ಬರಿಬೇಕು. 0, 1/2, 1/√2, √3/2, 1 ಅಂತ ಹೇಳಿ ಬರಿಬೇಕು. ಓಕೆನಾ? ಇದು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಗೊತ್ತಾಯ್ತಾ? ನೋಡ್ಕೊಳ್ಳಿ ಮತ್ತೊಂದು ಸಲ. ಫಸ್ಟು 0, 1, 2, 3, 4 ಅಲ್ಲಿ ಬರ್ಕೋಬೇಕು. ಅದನ್ನು ಭಾಗಿಸು 4ರಿಂದ ಭಾಗಿಸ್ಬೇಕು. ಅದಾದಮೇಲೆ ಅದಕ್ಕೇನು ಹಾಕಬೇಕು? ವರ್ಗಮೂಲ ಹಾಕಬೇಕು. ವರ್ಗಮೂಲ ಹಾಕಾದ್ಮೇಲೆ ನಿಮಗೆ ಈ ಉತ್ತರ ಬರುತ್ತೆ. ವರ್ಗಮೂಲ ಮಾಡೋದೊಂಚೂರು ನೆನಪು ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಬೇಡ್ರಿ. ಓಕೆನಾ? ಸರಿ, ನೆಕ್ಸ್ಟ್ ನೋಡ್ರಿ. ಹಾಂ, ಇದು ಸಿಂಪಲ್. ಸೈನ್ ತೀಟಾ ಕಂಡು ಹಿಡಿದಾದ್ಮೇಲೆ ಬಾಕಿ ಇದೆಲ್ಲ ಕಂಡು ಹಿಡಿಯೋದು ಈಸಿ ಆಗುತ್ತೆ. ಇದು 0, 1/2, 1/√2, √3/2, 1 ಇದೆಯಲ್ಲ, ಈಗ ಇದನ್ನು ಉಲ್ಟಾ ಬರ್ಕೋತಾ ಬನ್ನಿ. ಇಲ್ಲಿ ಲಾಸ್ಟ್ 1 ಬಂದಿತ್ತಲ್ಲ, ಇಲ್ಲಿ ಫಸ್ಟ್ 1 ಬರಬೇಕು, 1. ಆಮೇಲೆ ಇಲ್ಲಿ √3 ಬಂದಿತ್ತಲ್ಲ, ಈಗ ಇಲ್ಲಿ √3/2 ಬರಬೇಕು. ಓಕೆ? ಆಮೇಲೆ ಇಲ್ಲಿ 1/2, ಸೊ ಇಲ್ಲಿ 1/√2 ಹೀಗೆ ಬರುತ್ತೆ. ಇಲ್ಲಿ ಬಂದಿದೆಯಲ್ಲ, ಇದು ಈ ಕಡೆ ಬರುತ್ತೆ, 1/2. ಇಲ್ಲಿ ಲಾಸ್ಟಿಗೆ ಫಸ್ಟಿಗೆ 0 ಬಂದಿತ್ತು, ಇಲ್ಲೇನಾಗುತ್ತೆ, ಲಾಸ್ಟಿಗೆ 0 ಬರುತ್ತೆ. ಓಕೆನಾ?
ಇದು ಒಂದು ಕಂಡು ಹಿಡಿಯೋದು ಈಸಿಯಾಗಿ ಗೊತ್ತಾಗಬೇಕು. ಅಂದರೆ ನೀವು ಬೇಕಾದರೆ ಇದು ಒಂದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, 0 1/2 1/√2 √3/2 1 ಅಂತೇಳಿ. ಆಮೇಲೆ ಇದರದ್ದೇ ಉಲ್ಟಾ ಇದನ್ನು ಮಾಡ್ಕೋಬೋದು. ಓಕೆನಾ? ಸರಿ, ಈಗ ಟ್ಯಾನ್ ಥೀಟಾ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ ಬರ್ರಿ. ಇನ್ನು ನಮಗೆ ಆಲ್ರೆಡಿ ಗೊತ್ತಿತ್ತು ಹೌದಾ? ಏನು ಹೇಳ್ರಿ, ಟ್ಯಾನ್ ಥೀಟಾ ಏನಿದೆಯಲ್ಲ ಅದು ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ರೂಪದಲ್ಲಿ ಬರಿಬೋದು. ಯಾವ ರೀತಿ? ಟ್ಯಾನ್ ಥೀಟಾ ಅಂತಂದರೆ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂಥೇಳಿ ಅರ್ಥ. ಓಕೆನಾ? ಇಲ್ಲಿ ಒಂದು ನಿಮಿಷ ನೋಡ್ಕೊಳ್ರಿ. ಟ್ಯಾನ್ ಥೀಟಾದ ಬರಿಬೇಕಲ್ವಾ? ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ ಅಂದರೆ 0/1 ಅಂಥೇಳಿ ಮಾಡಬೇಕು, ಹೌದಿಲ್ಲ? ಹಾಂ, ಆ ರೀತಿ ಮಾಡ್ತಾ ಹೋದ್ರಾಯ್ತು. ನೋಡ್ರಿ, ಇಲ್ಲಿ ಒಂದು ಭಾಗಿಸು ಇದೆ ಅಂತ ತಿಳ್ಕೊಳ್ರಿ. 0/1 ಏನಾಗುತ್ತೆ? ನಾ ಆಲ್ರೆಡಿ ಹೇಳಿದೆ ಅಲ್ವಾ, ಇದರಲ್ಲಿ ಹೇಳಬೇಕಾದ್ರೆ ನೋಡ್ರಿ 0/4 ಅಥವಾ 0ದಿಂದ ಯಾವುದನ್ನಾದ್ರು ಭಾಗಿಸ್ಬೇಕು ಅಂತಂದ್ರೆ ಉತ್ತರ ಏನು ಬರುತ್ತೆ? 0 ಬರುತ್ತೆ ಅಂತ ಹೇಳಿದೆ ಅಲ್ವಾ. ಅದೇ ರೀತಿ ಇಲ್ಲಿ 0/1 ಅಂತಂದ್ರೆ ಉತ್ತರ ಏನು ಬರುತ್ತೆ? 0 ಅಂತ ಹೇಳಿ ಬರುತ್ತೆ. ಈಗ ಇದೆರಡನ್ನು ಭಾಗಿಸ್ಬೇಕಲ್ವಾ? ನೋಡ್ತಾ ಹೋಗ್ರಿ, ಇಲ್ಲ ಯಾವ ರೀತಿ ಲೆಕ್ಕ ಮಾಡಬೇಕು. 1/2 ಭಾಗಿಸು ಇದು √3/2 ಅಂತ ಹೇಳಿ. ಓಕೆನಾ? ಈಗ ನೋಡ್ರಿ, ಭಾಗಾಕಾರದಲ್ಲಿ ಭಾಗಾಕಾರ ಇದ್ದಾಗ ಏನಾಗುತ್ತೆ? ಇದರಲ್ಲೇ 1/2 ಈ ಕೆಳಗಡೆ ಇದ್ದಿದ್ದು ಮೇಲ್ಗಡೆ ಹೋಗಿ ಗುಣಾಕಾರ ಆಗುತ್ತೆ. ಗುಣಾಕಾರ ಆಗಿ ಇದೇನಾಗುತ್ತೆ? ವ್ಯುತ್ಕ್ರಮ ಆಗುತ್ತೆ, ಉಲ್ಟಾ ಆಗುತ್ತೆ. ಸರಿನಾ? ನೋಡ್ರಿ, ಭಾಗಾಕಾರದಲ್ಲಿ ಭಾಗಾಕಾರ ಬಂದಾಗ ಮೊದಲನೇದು ಸೇಮ್ ಹೇಗಿದೆಯೋ ಹಾಗೆ ಇರುತ್ತೆ 1/7. ಆದರೆ ಕೆಳಗಡೆದು ಮೇಲ್ಗಡೆ ಹೋಗ್ಬೇಕಾದ್ರೆ ಗುಣಾಕಾರದಲ್ಲಿ ಬಂದುಬಿಟ್ಟು √3/2 ಇದ್ದಿದ್ದು 2/√3 ಆಗುತ್ತೆ. ಓಕೆ, ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. 2 ಕ್ಯಾನ್ಸಲ್ ಆಯಿತು. ಉಳಿದಿರೋದೇನು ನೋಡ್ರಿ? 1/√3 ಅಂಥೇಳಿ ಉಳಿತು. ಅದನ್ನು ಇಲ್ಲಿ ಬರೀರಿ, 1/√3. ಈಗ 1/√2 ಭಾಗಿಸು 1/√2 ಎರಡೂ ಕ್ಯಾನ್ಸಲ್ ಆಗಿಬಿಡುತ್ತಲ್ಲ. ಉತ್ತರ ಏನು ಬರುತ್ತೆ ಹೇಳ್ರಿ? 1 ಅಂಥೇಳಿ ಬರುತ್ತೆ. ಈಗ ಇದು ಎರಡು ಇದೇ ರೀತಿ ಇಲ್ಲಿ ಮಾಡಿದ್ರಲ್ಲ, ಇದೇ ರೀತಿ ಮಾಡಬೇಕು. ಏನಿದೆ ಹೇಳ್ರಿ? ಇಲ್ಲಿ ನೋಡ್ಕೊಳ್ರಿ, √3/2 ಭಾಗಿಸು ಏನಿದೆ 1/2 ಅಂತ ಇದೆ, 1/2. ಈಗ ಇದೇ ಟ್ರಿಕ್ನ ಅಪ್ಲೈ ಮಾಡಿರಿ. ಸೇಮ್ ಇದೇ ಥರ ಇಲ್ಲಿ ಮಾಡಿದ್ವಲ್ಲ ಆ ಥರ. √3/2 ಮೊದಲನೇದು ಹಾಗೆ ಇರುತ್ತೆ. ಇಲ್ಲಿ ಭಾಗಾಕಾರದಲ್ಲಿ ಭಾಗಾಕಾರ ಬಂದಾಗ ಕೆಳಗಡೆ ಡಿನಾಮಿನೇಟರ್ ಅಂದರೆ ಛೇದದಲ್ಲಿರುತ್ತಲ್ಲ ಅದು ಮೇಲ್ಗಡೆ ಹೋಗಿ ಏನಾಗುತ್ತೆ? ವ್ಯುತ್ಕ್ರಮ ಆಗುತ್ತೆ, 2/1 ಆಗುತ್ತೆ. ಇದು 2 ಕ್ಯಾನ್ಸಲ್ ಆಯಿತು. ಏನು ಉಳಿತು? √3/1. √3/1 ಛೇದದಲ್ಲಿ 1 ಬಂದರೆ ಅದನ್ನು ಬರೆಯೋ ಅವಶ್ಯಕತೆ ಇರೋದಿಲ್ಲ. ಉಳಿದಿರೋದೇನು? ಮೇಲ್ಗಡೆ √3 ಅಂಥೇಳಿ ಉಳಿದಿರುತ್ತೆ. ಓಕೆನಾ? ಈಗ 1/0 ಅಂಥೇಳಿ ಬರುತ್ತಲ್ವ, 1/0. ಭಾಗಾಕಾರದಲ್ಲಿ ಯಾವತ್ತೂ 0 ಬರಬಾರ್ದು, ಸರಿನಾ? ಆ ಥರ ನಂಬರ್ ಎಕ್ಸಿಸ್ಟ್ ಆಗೋದಿಲ್ಲ. ಭಾಗಾಕಾರದಲ್ಲಿ 0 ಬಂತು ಅಂದರೆ ನಾವೇನಂತ ಬರಿಬೇಕು? ಇನ್ಫಿನಿಟಿ ಅಂತ ಬರಿಬೇಕು. ಇಲ್ಲ ಅಂತಂದರೆ ನಾಟ್ ಡಿಫೈನ್ಡ್ ಅಂಥೇಳಿ ಬರಿಬೇಕು. ಸರಿನಾ? ಅರ್ಥ ಆಯ್ತಾ? ಓಕೆ, ಸರಿ. ಈಗ ನೆಕ್ಸ್ಟು ಕೊಸೆಕ್ ಥೀಟಾ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಕೊಸೆಕ್ ಥೀಟಾ ಇದೆಯಲ್ಲ ಅದು ಸೈನ್ ಥೀಟಾದ ಅಪೋಸಿಟ್. ಸರಿನಾ? ಈ ಸೈನ್ ಥೀಟಾ ಈ ಹೇಗೆ ಟ್ಯಾನ್ ಥೀಟಾ ಭಾಗಾಕಾರ ಮಾಡಿದ್ರಲ್ಲ ಅದೇ ರೀತಿ ಸೈನ್ ಥೀಟಾನ ಭಾಗಾಕಾರದಲ್ಲಿ ಬರೆದ್ರಾಯ್ತು. ಸರಿನಾ? ನೋಡ್ಕೊಳ್ರಿ, ಕೊಸೆಕ್ ಥೀಟಾ ಅಂತ ಅಂದರೆ 1/sin ಥೀಟಾ ಆಗುತ್ತೆ. 1/sin ಥೀಟಾ ಅಂಥೇಳಿ ಆಗುತ್ತೆ. ಓಕೆನಾ? ನೋಡ್ರಿ, 1/0 ಅಂಥೇಳಿ ಬರುತ್ತೆ. ಸರಿನಾ? ಈಕ್ವಲ್ ಟು ಈಗ 0 ಡಿಗ್ರಿ ತಗೊಂಡ್ರೆ 1/0 ಅಂಥೇಳಿ ಬರುತ್ತೆ. 1/0 ಅಂದರೆ ಛೇದದಲ್ಲಿ 0 ಬರೋ ಹಾಗಿಲ್ಲ. ಏನಂತ ಬರಿಬೇಕು ಅಂತ ಹೇಳಿದ್ದೆ? ನಾಟ್ ಡಿಫೈನ್ಡ್ ಅಂಥೇಳಿ ಬರಿಬೇಕು. ಸೊ ಇಲ್ಲಿ ನಾಟ್ ಡಿಫೈನ್ಡ್ ಅಂಥೇಳಿ ಬರಿ. ಇಲ್ಲಿ ನೋಡ್ರಿ ಏನಾಗುತ್ತೆ? 1/1/2 ಅಂಥೇಳಿ ಬರುತ್ತೆ. ನೆಕ್ಸ್ಟ್ 1/1/2 ಅಂಥೇಳಿ ಬಂತು. ಸರಿನಾ? ಭಾಗಾಕಾರದಲ್ಲಿ ಭಾಗಾಕಾರ ಬಂತ, ಮೊದಲನೇದು ಮೇಲ್ಗಡೆದು ಹಾಗೆ ಇರುತ್ತೆ, ಕೆಳಗಡೆದು ಆ ಕಡೆ ಹೋಗಿ ಗುಣಾಕಾರ ಆಗಿ 2/1 ಆಗುತ್ತೆ. 1 ಕ್ಯಾನ್ಸಲ್ ಆಯಿತು ಅಂತ ಇಟ್ಕೊಂಡ್ರೆ ಉತ್ತರ ಏನು ಬಂತು? 2 ಅಂಥೇಳಿ ಬಂತು. ಸರಿನಾ? ಇಲ್ಲಿ 2 ಅಂಥೇಳಿ ಬರೀರಿ. ಈಗ ಇದು ಹಾಗೆ 1/2 ಇದೆಯಲ್ಲ ಉಲ್ಟಾ ಆಗುತ್ತೆ. ಈಕ್ವಲ್ ಟು 1/1/√2 ಆಗುತ್ತೆ. ಸರಿನಾ? ಇದೇನಾಗುತ್ತೆ? 1 ಮೇಲ್ಗಡೆದು ಹಾಗೆ ಇರುತ್ತೆ, 1/√2 ಇದ್ದಿದ್ದು ವ್ಯುತ್ಕ್ರಮ ಆಗಿ √2/1. 1 ಕ್ಯಾನ್ಸಲ್ ಆಗಿದೆ ಅಂತ ತಿಳ್ಕೊಂಡ್ರು ಇಲ್ಲಿ ಉತ್ತರ ಏನು ಬಂತು? √2 ಅಂಥೇಳಿ ಬಂತು. ಸೊ ಇಲ್ಲಿ √2 ಅಂಥೇಳಿ ಬರೀರಿ. ಈಗ ಇದನ್ನು ಮಾಡಬೇಕಲ್ಲ, ಇದನ್ನು ಜಸ್ಟ್ ಸಿಂಪಲಾಗಿ ಉಲ್ಟಾ ಮಾಡಿಬಿಟ್ರೆ ಆಯಿತು. ನೋಡಿರಿ ಹೇಗೆ ಅಂತೇಳಿ. ಏನು ಬಂದಿತ್ತು? 1/√3/2 ಅಂತೇಳಿ ಬಂದಿತ್ತಲ್ವ, ಅದೇ ಏನಾಗ್ಬಿಡುತ್ತೆ? 1 ×
√3 ಭಾಗಿಸು 2 ಇದ್ದಿದ್ದು 2 ಭಾಗಿಸು √3 ಅಂತ ಹೇಳಾಯಿತು. ಸರಿನಾ? 2 ಗುಣಿಸು 1 2 ಭಾಗಿಸು √3 ಇದೇ ಉಲ್ಟಾ ಆಗುತ್ತೆ. √3 ಭಾಗಿಸು 2 ಇದ್ದಿದ್ದು 2 ಭಾಗಿಸು √3 ಆಗುತ್ತೆ. ಇಲ್ಲಿ 1 ಭಾಗಿಸು 1 ಅಂತ ಹೇಳಾಗುತ್ತೆ. ಸೂತ್ರ ಏನು ಬಂತು? 1 ಅಂತ ಹೇಳಿ ಬಂತು. ಓಕೆನಾ? ನೋಡ್ಕೊಳ್ರಿ ಇದು ಹೇಗೆ ಅಂತೇಳಿ ಮತ್ತೊಂದು ಸಲ ಹೇಳ್ತೀನಿ ಅರ್ಥ ಆಗದೆ ಇದ್ದರೆ. ಇಲ್ಲಿ ನೋಡ್ರಿ ಉಲ್ಟಾ ಆಗುತ್ತೆ. 1 ಭಾಗಿಸು 0 ಅಂತೆ. 1 ಭಾಗಿಸು 0 ಅಂದರೆ ಛೇದದಲ್ಲಿ 0 ಬರೋ ಹಾಗಿಲ್ಲ, ಬಂದರೆ ನಾಟ್ ಡಿಫೈನ್ಡ್ ಅಂತೇಳಿ ಹಾಕಬೇಕು. ಇದು 1 ಭಾಗಿಸು 1 ಭಾಗಿಸು 2 ಇದೇ ಉಲ್ಟಾ, ಜಸ್ಟ್ ಉಲ್ಟಾ ಆದಗಳು ಏನಾಗುತ್ತೆ? 2 ಭಾಗಿಸು 1 ಬರುತ್ತೆ, ಆ 1 ಬರೆಯೋ ಅವಶ್ಯಕತೆ ಇರೋದಿಲ್ಲ. ಸರಿನಾ? ಇದು 1 ಭಾಗಿಸು √2 ಇದೆಯಲ್ಲ, ಉಲ್ಟಾ ಆಗುತ್ತೆ. √2 ಭಾಗಿಸು 1 ಭಾಗಾಕಾರದಲ್ಲಿ 1 ಬರೆಯೋ ಅವಶ್ಯಕತೆ ಇರೋದಿಲ್ಲ. ಇದೇನಾಯಿತು? √3 ಭಾಗಿಸು 2 ಅಲ್ವಾ, 2 ಭಾಗಿಸು √3 ಅಂತ ಹೇಳಿ ಬರುತ್ತೆ. 1 ಭಾಗಿಸು 1 ಅಂದರೆ 1 ಅಂತ ಹೇಳಿ ಬರುತ್ತೆ. ಈಗ ನೆಕ್ಸ್ಟ್ ಬರೆಯೋದಂತೂ ಈಸಿ. ಸೆಕ್ ಥೀಟಾ ಅಲ್ವಾ, ಇದನ್ನೇ ಉಲ್ಟಾ ಮಾಡಿ ಬರೆದ್ರೆ ಆಯಿತು. ಇಲ್ಲಿ ಬರೆದ್ರಲ್ಲ ಆ ರೀತಿ ಕಾಸ್ ಥೀಟಾಗೆ ಬರೆದ್ರಲ್ವಾ. ಹಾಂ, 1 ಆಮೇಲೆ ಇದನ್ನು ಇಲ್ಲಿ ಬರಿಬೇಕು, 2 ಭಾಗಿಸು √3 ಆಮೇಲೆ √2 ಇಲ್ಲೇ ಇರುತ್ತೆ, ಆಮೇಲೆ ಈ 2 ಇಲ್ಲಿ ಬರುತ್ತೆ, ಈ ನಾಟ್ ಡಿಫೈನ್ಡ್ ಇಲ್ಲಿ ಬರುತ್ತೆ. ಓಕೆನಾ? ಸರಿ. ಇನ್ನು ಮತ್ತೊಂದು ಕಾಟ್ ಥೀಟಾ ಉಳಿತು. ಕಾಟ್ ಥೀಟಾ ಬರೆಯೋದು ಈಸಿ. ಟ್ಯಾನ್ ಥೀಟಾಗೆ ಅಪೋಸಿಟ್ ಮಾಡಿ ಬರೆದ್ರೆ ಆಯಿತು. ಓಕೆನಾ? ಇಲ್ಲಿ ನಾಟ್ ಡಿಫೈನ್ಡ್ ಬಂದಿದೆಯಾ, ಈಗ ಇಲ್ಲಿ ನಾಟ್ ಡಿಫೈನ್ಡ್ ಅಂತ ಹೇಳಿ ಬರುತ್ತೆ. ಓಕೆ, ಇಲ್ಲಿ √3 ಬಂದಿದೆಯಾ, ಈ ಕಡೆ √3 ಬರುತ್ತೆ. ಆಮೇಲೆ ಇಲ್ಲಿ 1 ಬಂದಿದೆಯಾ, ಇಲ್ಲಿ 1 ಬರುತ್ತೆ. ಆಮೇಲೆ ಇಲ್ಲಿ 1/√3 ಬಂದಿದೆಯಾ, ಇಲ್ಲಿ 1/√3 ಬರುತ್ತೆ. ಆಮೇಲೆ ಇಲ್ಲಿ 0 ಬಂದಿದೆಯಾ, ಇಲ್ಲಿ 0 ಬರುತ್ತೆ. ಸರಿನಾ? ಇಷ್ಟೇ, ನಿಮ್ಮ ಕೋಷ್ಟಕ ರೆಡಿ ಆಯಿತು. ಇದನ್ನು ಯಾವಾಗ ಮಾಡ್ಕೋಬೇಕು? ನಿಮಗೆ ಎಕ್ಸಾಮ್ ಸ್ಟಾರ್ಟಿಂಗಲ್ಲೇ ಒಂದು ಸಲ ಕ್ವಶನ್ ಪೇಪರ್ ನೋಡ್ತೀರಲ್ವಾ, ಕ್ವಶನ್ ಪೇಪರ್ ನೋಡ್ರಿ, ಎಲ್ಲಾದರೂ ಡಿಗ್ರಿ ಕಾಣಿಸ್ತಾ tan 45 tan 60 ಈ ಥರ ಡಿಗ್ರಿ ಕಾಣಿಸ್ತು ಅಂತ ಅಂದ ತಕ್ಷಣ ನಿಮ್ಮ ಮೊದಲನೇ ಕೆಲಸ ಏನು? ಈ ಕೋಷ್ಟಕವನ್ನು ರೆಡಿ ಮಾಡ್ಕೊಳ್ಳೋದು. ಈ ಕೋಷ್ಟಕವನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಜಾಸ್ತಿ ಸ್ಟ್ರೆಸ್ ತೊಗೋಬೇಡಿ. ಹೇಳಿದೆ ಅಲ್ವಾ, ಈಗ ಫಸ್ಟು ಸೈನ್ ಥೀಟಾ ಇದನ್ನು ಮಾಡ್ಕೊಳ್ಳಿಕ್ಕೆ ಬಂದರೆ ಓಕೆ, 0 ಭಾಗಿಸು 0 1 2 3 4 ಅಂತ ಬರ್ಕೊಂಡು ಮಾಡಿರಿ. ಇಲ್ಲ ಅಂತಂದರೆ ಇದು ಒಂದನ್ನು ನೆನಪಿಟ್ಕೊಂಡು ಹೋಗ್ರಿ. 0 1/2 1/√2 √3/2 1 ಅಂತ ಹೇಳಿ ಇದು ಒಂದನ್ನು ನೆನಪಿಟ್ಕೊಂಡು ಹೋದರೆ ಇದರದ್ದು ಉಲ್ಟಾ ಇದನ್ನು ಬರಿಬೋದಲ್ವಾ. ಇಲ್ಲಿ 1 ಇದೆ, ಇಲ್ಲಿ 1, ಇಲ್ಲಿ √3/2 ಇಲ್ಲಿ √3/2 ಸೇಮ್ ಇಲ್ಲೇ ಇದು ಬರುತ್ತೆ. ಇದು 1/2 ಇದು 1/2 ಇದು 0 ಇದು 0. ಇದನ್ನೇ ಉಲ್ಟಾ ಮಾಡಿ ಬರೆದ್ರೆ ಇದನ್ನು ಬರುತ್ತೆ. ಈಗ ಟ್ಯಾನ್ ಥೀಟಾನು ಈಸಿಯಾಗಿ ಮಾಡೋದನ್ನು ಹೇಳ್ಕೊಟ್ಟೆ ಅಲ್ವಾ. ಈಗ 0 ಭಾಗಿಸು 1 0, 1 ಭಾಗಿಸು ಇದು ವ್ಯುತ್ಕ್ರಮ ಆಗೋದು, ಇದನ್ನೆಲ್ಲ ಹೇಳ್ಕೊಟ್ಟೆ ಹೌದಿಲ್ಲ. ಅದೇ ರೀತಿ ಇದನ್ನು ಮಾಡ್ಕೊಳ್ರಿ. ಇಲ್ಲಾಂದರೆ ಇದನ್ನು ನೆನ್ಪಿಟ್ಕೊಳ್ಳೋದಾದರೆ ಇದನ್ನು ನೆನ್ಪಿಟ್ಕೊಂಡು ಹೋಗ್ರಿ. ಜಾಸ್ತಿ ಏನು ಸ್ಟ್ರೆಸ್ ಇಲ್ಲ. 0 1/√3 1 √3 ನಾಟ್ ಡಿಫೈನ್ಡ್ ಅಂತ ಹೇಳಿ. ಓಕೆನಾ? ಇದು ಆದಮೇಲೆ ಇದನ್ನು ಕೊಸೆಕ್ ಥೀಟಾ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು? ಸೈನ್ ಥೀಟಾದ ಅಪೋಸಿಟ್ ಅಂತ ಹೇಳಿದ್ದೆ. ಸರಿನಾ? 1 ಭಾಗಿಸು 0 ಅಂತಂದರೆ ಅಫ್ಕೋರ್ಸ್ ನಾಟ್ ಡಿಫೈನ್ಡ್. ಇದು 1 ಭಾಗಿಸು 2 ಇದ್ದಿದ್ದು ಉಲ್ಟಾ ಆಗುತ್ತೆ. ಉಲ್ಟಾಗಿ 2 ಭಾಗಿಸು 1 ಆಗುತ್ತೆ. ಭಾಗಾಕಾರದಲ್ಲಿ 1 ಬರೆಯೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟು 1 ಭಾಗಿಸು √3 ಇದ್ದಿದ್ದು √2 ಭಾಗಿಸು 1 ಆಗುತ್ತೆ. ಭಾಗಾಕಾರದಲ್ಲಿ 1 ಬರೆಯೋ ಅವಶ್ಯಕತೆ ಇಲ್ಲ. ಸೊ √2 ಇದು ಉಲ್ಟಾ ಆಗುತ್ತೆ. √3 ಭಾಗಿಸು 2 ಇದ್ದಿದ್ದು 2 ಭಾಗಿಸು √3 ಆಮೇಲೆ 1 ಭಾಗಿಸು 1 ಅಂದರೆ 1. ಈಗ ಸೆಕ್ ಥೀಟಾ ಬರಿಬೇಕು ಅಂದರೆ ಇದರದ್ದೇ ಅಪೋಸಿಟ್ ಬರೆದ್ರೆ ಆಯಿತು. ಇಲ್ಲಿದ್ದಿದ್ದು ಇಲ್ಲಿ, ಈ ಕಡೆ ಇದ್ದಿದ್ದು ಈ ಕಡೆ ಅಂತ ಹೇಳಿ ಉಲ್ಟಾ ಬರೆದ್ರೆ ಆಯಿತು. ಇನ್ನು ಮತ್ತೊಂದು ಉಳಿದಿರೋದು ಯಾವುದು? ಕಾಟ್ ಥೀಟಾ. ಕಾಟ್ ಥೀಟಾ ಯಾವುದ್ರ ಅಪೋಸಿಟ್ ಆಗಿರುತ್ತೆ? ಟ್ಯಾನ್ ಥೀಟಾ. ಅದನ್ನೇ ಅಪೋಸಿಟ್ ಮಾಡ್ಕೊಂಡು ಇಲ್ಲಿ ಬರೆದ್ರೆ ಆಯಿತು. ಓಕೆನಾ? ಇಷ್ಟೇ ಇರೋದು ಕೋಷ್ಟಕದಲ್ಲಿ. ನಿಮಗೆ ಅದು ಮಾಡಲಿಕ್ಕೆ ಬರದೇ ಇದ್ದರೆ ಇದು ಒಂದನ್ನು ನೆನ್ಪಿಟ್ಕೊಂಡು ಹೋಗಿ. ಓಕೆನಾ? ಇದೊಂದನ್ನು ನೆನ್ಪಿಟ್ಕೊಂಡು ಹೋದರೆ ಬಾಕಿದೆಲ್ಲ ನೀವು ಈಸಿಯಾಗಿ ಮಾಡ್ಕೋಬೋದು. ಈ ವ್ಯುತ್ಕ್ರಮ ಮಾಡೋದು ಒಂಚೂರು ಕನ್ಫ್ಯೂಸ್ ಆಗಬಹುದು. ಆ ವ್ಯುತ್ಕ್ರಮ ಮಾಡೋದು ಒಂದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಓಕೆನಾ? ಸರಿ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನೇ ಡೌಟ್ ಇದ್ದರೂ ಸಹಿತ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸರಿನಾ? ಥ್ಯಾಂಕ್ ಯು ಸೋ ಮಚ್.